ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ HSTR ಬಗ್ಗೆ ಇರುವಂತಹ ಒಂದಷ್ಟು ಗೊಂದಲಗಳಿಗೆ ಬಹಳಷ್ಟು ಜನ ಈಗಲೂ ಕೂಡ ಕಮೆಂಟ್ಸ್ಗಳನ್ನ ಮಾಡ್ತಾನೆ ಇರ್ತೀರಾ. PG ಬಗ್ಗೆ, TET ಬಗ್ಗೆ. ಏನು ನಮಗೆ 2015ರಲ್ಲಿ ರಿಕ್ರೂಟ್ಮೆಂಟ್ ಆಯಿತು. ಅದೇ ಒಂದು ರಿಕ್ರೂಟ್ಮೆಂಟ್ನ ಆಧಾರವಾಗಿ ಇಟ್ಕೊಂಡು ನಾವು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಇವಾಗ ಕೆಲವೊಂದಷ್ಟು ವಿಚಾರಗಳಲ್ಲಿ ಬದಲಾವಣೆಗಳಾಗಿದ್ದಾವೆ. ಆ್ಯಂಡ್ GPSTR ಮತ್ತು PSTR ಅಂತ ಬಂದಾಗ ಎಜುಕೇಷನ್ ಕ್ವಾಲಿಫಿಕೇಷನ್ನಲ್ಲಿ ಮಹತ್ತರವಾಗಿರುವಂತಹ ಒಂದು ಬದಲಾವಣೆಗಳನ್ನು ತಂದಿರುವಂಥದ್ದು. ಇವಾಗ ಅದರ ಬಗ್ಗೆ ಇರ್ತಕ್ಕಂತಹ ಒಂದು ಗೊಂದಲಗಳು ಎಲ್ಲರಿಗೂ ಕೂಡ ಕ್ಲಾರಿಫೈ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಅದರ ಒಂದು C&R ರೂಲ್ ಕೂಡ ಇವಾಗ ರೀಸೆಂಟಾಗಿ ಬಿಡುಗಡೆ ಆಗಿರುವಂಥದ್ದು, ಪ್ರಕಟ ಆಗಿರುವಂಥದ್ದು. ಇವಾಗ ಇರ್ತಕ್ಕಂತಹ ಒಂದು ಗೊಂದಲ ಏನಪ್ಪ ಅಂದರೆ HSTR, ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ. ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಬಂದಾಗ ತುಂಬ ಜನ ಈಗಲೂ ಕೂಡ ಕಮೆಂಟ್ಸ್ಗಳನ್ನು ಮಾಡ್ತಾ ಇರ್ತೀರಾ, PG ಬೇಕಾ ಅಥವಾ TET ಆಗಿರಬೇಕಾ ಅಂತ. TET ಮಾಡ್ಕೊಂಡಿರೋರು ಎಲ್ಲದಕ್ಕೂ ಕೂಡ ಎಲಿಜಿಬಲ್ ಇರ್ತಾರೆ. PU ರಿಕ್ರೂಟ್ಮೆಂಟ್ ಅಂತ ಬಂದಾಗ ಆ್ಯಂಡ್ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಬಂದಾಗ, GPT ಅಂತ ಬಂದಾಗ, PSTR ಅಂತ ಬಂದಾಗ ನೀವೆಲ್ಲದಕ್ಕೂ ರೆಡಿ ಆಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ಇದ್ದೀರಿ. TET ಆಗಿಲ್ಲದೆ ಇರೋರು ಏನು ಮಾಡಬೇಕು? ನಾವು GPT ಬರೆಯೋಕ್ಕಾಗಲ್ಲ, ಬಿಕಾಸ್ TET GPTಗೆ ಮ್ಯಾಂಡೇಟ್ರಿ ಇದೆ. ಹೈಸ್ಕೂಲ್ ಟೀಚರ್ ಅಟೆಂಡ್ ಮಾಡ್ಬೋದಾ? ಈ ಥರ ಎಲ್ಲ ಗೊಂದಲಗಳಿದ್ದಾವೆ. ಇವತ್ತಿನ ಒಂದು ವಿಡಿಯೋದಲ್ಲಿ PG ಕೇಳ್ತಾರಾ ಅಥವಾ TET ಬಗ್ಗೆ ಕ್ಲಾರಿಫಿಕೇಷನ್ ಆಗಿರ್ಬೋದು, ಆ್ಯಂಡ್ ಬ್ಯಾಕಪ್ ಸ್ಕೋರ್ ಬಗ್ಗೆ ಆಗಿರ್ಬೋದು, ಅದ್ರ ಜೊತೆಗೆ C&R ರೂಲ್ ಯಾವಾಗ ಪ್ರಕಟ ಆಗುತ್ತೆ, ಮತ್ತು ಎಷ್ಟು ಪೋಸ್ಟ್ಗಳನ್ನು ಕರಿಬಹುದು HSTRಗೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ HSTR ಅಂತ ಬಂದಾಗ ನಾವು 2 ಪೇಪರ್ಗಳನ್ನ ಅಟೆಂಡ್ ಮಾಡ್ತೀವಲ್ವಾ. ಅದರ ಬಗ್ಗೆ ಯಾವುದೇ ಒಂದು ಗೊಂದಲಗಳು ಬೇಡ. HSTR ಅಲ್ಲಿ ನಮಗೆ ಕೇವಲ 2 ಪೇಪರ್ಸ್ ಅಷ್ಟೇ ಇರುತ್ತೆ. ಒಂದು ಜನರಲ್ ಪೇಪರ್, GK ಪೇಪರ್ ಆಗಿರುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ನಿಮ್ಮ ಒಂದು ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. GK ಪೇಪರ್ ಅಂತ ಬಂದಾಗ ನಮ್ಗೆ ಏನೇನಿರುತ್ತೆ, ಸಾಮಾನ್ಯ ಜ್ಞಾನ ಇರುತ್ತೆ, ಇಂಗ್ಲೀಷ್ ಇರುತ್ತೆ, ಆ್ಯಂಡ್ ಸೈಕಾಲಜಿ ಇರುತ್ತೆ, ಕಂಪ್ಯೂಟರ್ ಇರುತ್ತೆ, ಮೆಂಟಲ್ ಎಬಿಲಿಟಿ ಇರುತ್ತೆ. ಆ್ಯಂಡ್ ಪೇಪರ್ 2 ಅಂತ ಬಂದಾಗ ನಿಮ್ಮ ಸ್ಪೆಸಿಫಿಕ್ ಪೇಪರ್, ಕನ್ನಡದವ್ರಿಗೆ ಕನ್ನಡ ಇರುತ್ತೆ, ಇಂಗ್ಲೀಷ್ ಇರುತ್ತೆ, ಹಿಂದಿ ಇರುತ್ತೆ. ಆ್ಯಂಡ್ PM ಟೀಚರ್ಗೆ 100 ಮಾರ್ಕ್ಸ್ ಇರುತ್ತೆ, CB ಟೀಚರ್ ಆಗಿರ್ಬೋದು, ಸೋಷಿಯಲ್ ಸ್ಟಡೀಸ್ ಆಗಿರ್ಬೋದು, ಫಿಸಿಕಲ್ ಎಜುಕೇಷನ್ ಆಗಿರ್ಬೋದು. ಇದೆಲ್ಲವೂ ಕೂಡ 100 ಮಾರ್ಕ್ಸಿಗೆ ಇರುತ್ತೆ. ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ ಬಂದಾಗ ಓವರ್ ಆಲ್ ಆಗಿ ನೀವು 200 ಮಾರ್ಕ್ಸಿಗೆ ಎಕ್ಸಾಮನ್ನು ಬರಿಬೇಕಾಗುತ್ತೆ. 200 ಮಾರ್ಕ್ಸ್ಗೆ ಬರೀಲೇಬೇಕು ಎಕ್ಸಾಮ್ನ. ಓಕೆ, ಇದೆಷ್ಟು ನಿಮಗೆ ಯಾವುದೇ ಒಂದು ಗೊಂದಲ ಇಲ್ಲ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಇವಾಗಿರೋದು ಏನಪ್ಪ ಅಂತಂದರೆ, HSTR ಅಂತ ಬಂದಾಗ ನಮಗೆ PG ಆ್ಯಂಡ್ TETನ ಕೇಳ್ತಾರಾ ಅಂತ. ಓಕೆ, ಇದರ ಬಗ್ಗೆ ಹೇಳಬೇಕಂತಂದರೆ PG ಮತ್ತು TET HSTRಗೆ ಅಪ್ಲಿಕೇಬಲ್ ಆಗಲ್ಲ. ಓಕೆ, ಯಾವುದೇ ಒಂದು PG ಕೂಡ ಕೇಳಲ್ಲ ಆ್ಯಂಡ್ ಯಾವುದೇ ಒಂದು TET ಎಕ್ಸಾಮ್ ಕೂಡ ಕೇಳಲ್ಲ ಇದಕ್ಕೆ. ಅದು ಫೈನಲ್ ಆಗಿ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ, ಆದಷ್ಟು ಬೇಗ C&R ರೂಲ್ ಬರುತ್ತೆ. ಅದರಲ್ಲಿ ನಿಮಗೆ ಎಲ್ಲ ನೀಟಾಗಿ ಮೆನ್ಷನ್ ಮಾಡಿರ್ತಾರೆ. ಓಕೆ, ಫಸ್ಟು ಡ್ರಾಫ್ಟ್ ಬಿಡ್ತಾರೆ, ಅದಾದಮೇಲೆ ನಿಮಗೆ ಫೈನಲ್ HSTR ಬಗ್ಗೆ C&R ರೂಲ್ ಬಿಡ್ತಾರೆ. ಅದರಲ್ಲಿ ನಿಮಗೆ ಮೆನ್ಷನ್ ಆಗಿರುತ್ತೆ, ಲೈಕ್ TET ಇರಬೇಕಾ ಅಥವಾ PG ಇರಬೇಕಾ ಅನ್ನೋದು. 99% ಏನು ಅಂತ ಹೇಳಿದ್ರೆ ನಿಮಗೆ TET ಆ್ಯಂಡ್ CET ಬಗ್ಗೆ ಎಲ್ಲೂ ಕೂಡ ಮೆನ್ಷನ್ ಮಾಡಲ್ಲ HSTR, ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಬಂದಾಗ. ಓಕೆ, ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡ್ತಾರಾ ಅಥವಾ ಯಾವ ಆಧಾರದ ಮೇಲೆ ನಮಗೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ, CET ಎಷ್ಟು ತೊಗೊಳ್ತಾರೆ, ಆ್ಯಂಡ್ ಡಿಗ್ರಿ ಎಷ್ಟು ತೊಗೊತಾರೆ, BEd ಎಷ್ಟು ತೊಗೊತಾರೆ. ಯಾಕೆಂತಂದರೆ ಇಲ್ಲಿ ನಮಗೆ PG ಮಾರ್ಕ್ಸ್ ಕಾರ್ಡ್ PGದು ಪರ್ಸೆಂಟೇಜ್ ಬರಲ್ಲ ಆ್ಯಂಡ್ TETದು ಪರ್ಸೆಂಟೇಜ್ ಕೂಡ ಬರಲ್ಲ ಅಲ್ವಾ. GPSTR ಅಂತ ಬಂದಾಗ ನಮಗೆ ಅಲ್ಲಿ 20%, 90% ನಮಗೆ ಕಂಪ್ಲೀಟಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ದೇ ಇರ್ತಾಯಿತ್ತು ಅಲ್ವಾ. 70% ಬಂದುಬಿಟ್ಟು CET, 20% ಬಂದುಬಿಟ್ಟು TET. ಬಟ್ HSTRನಲ್ಲಿ TETನೂ ಇಲ್ಲ, PGನೂ ಇಲ್ಲ. ಹಾಗಾಗಿ ಯಾವ ಆಧಾರದಲ್ಲಿ ನಮಗೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ, ಯಾವ ಆಧಾರದಲ್ಲಿ ಸೆಲೆಕ್ಷನ್ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ನೀವಿಲ್ಲಿ ನೋಡಬಹುದು ಆಯ್ಕೆ ವಿಧಾನ CET ಬಂದು 90% ಇರುತ್ತೆ. ಓಕೆನಾ. CET ಅಂದರೆ ನೀವು ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೀತೀರಾ, ಸ್ಪರ್ಧಾತ್ಮಕ ಪರೀಕ್ಷೆ ಬರೀತೀರಾ HSTRಗೆ, ಅದರಲ್ಲಿ ನೀವು 90% ತೊಗೊಳ್ತಾರೆ. ಆ್ಯಂಡ್ ನೆಕ್ಸ್ಟು ಡಿಗ್ರಿ BA, BEd, BCom, BSc, BCom ಅಂತ ಬಂದಾಗ ನಿಮಗೆಲ್ಲಿ 8%ನ ತೊಗೊತಾರೆ. ಆ್ಯಂಡ್ BEd ಅಂತ ಬಂದಾಗ ಜಸ್ಟ್ 2%ನ ತೊಗೋತಾರೆ. ಇಲ್ಲಿ HSTRನ ಒಂದು ಬ್ಯಾಕಪ್ ಸ್ಕೋರ್ ಅನುಪಾತ ಅಂತ ಬಂದಾಗ 90:10
ಈ ಒಂದು ಆಧಾರದಲ್ಲಿ ನಿಮಗೆ ಆಯ್ಕೆಯನ್ನು ಮಾಡ್ಕೊಳ್ತಾರೆ, ಸೆಲೆಕ್ಷನನ್ನು ಮಾಡ್ಕೊಳ್ಳುವಂಥದ್ದು. ಓಕೆನಾ? ಸೊ ಇಲ್ಲಿ ನಿಮಗೆ ಪಿ ಜಿ ಅವಶ್ಯಕತೆ ಇಲ್ಲ. ಯಾರು BA BEd ಮಾಡ್ಕೊಂಡಿದ್ದೀರಾ ಅವರು ನಿರಾಳವಾಗಿ ನೀವು ಎಕ್ಸಾಮ್ಸ್ಗೆ ಓದ್ಕೊಳ್ಬೋದು, ಆಯಿತಾ? ಯಾವುದೇ ಒಂದು ತೊಂದರೆ ಇಲ್ಲ, ಪಿ ಜಿನ ಕೇಳಲ್ಲ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು TET ಕೂಡ ಅಪ್ಲಿಕೇಬಲ್ ಆಗಲ್ಲ. ಸೊ ಸೇಮ್ ಲೈಕ್ PU ಲೆಕ್ಚರರ್ಸ್ ರಿಕ್ರೂಟ್ಮೆಂಟ್ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಇದು ಕೂಡ ಇರುತ್ತೆ. PUಗೆ PG ಬೇಕಾಗುತ್ತೆ, ಬಟ್ ಇಲ್ಲಿ PG ಬೇಕಾಗಿರಲ್ಲ, ಆಯಿತಾ? ಸೊ PG ಇಲ್ಲ, TET ಇಲ್ಲ. ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಯಾರ್ದು TET ಆಗಿಲ್ಲ ಅವ್ರದ್ದು ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. BEd ಆಗಿ TET ಆಗಿಲ್ಲ ಅಂತಂದರೆ ನೀವು ಆರಾಮಾಗಿ HSTRಗೆ ಓದ್ಕೊಳ್ಬೋದು, ಆಯಿತಾ? ಆ್ಯಂಡ್ TET ಆಗಿರೋರು ನೀವು HSTR GPSTRಗೆ ನೀವು ಆರಾಮಾಗಿ ತಯಾರಿ ಮಾಡ್ಬೋದು. ಜೊತೆಗೆ HSTR ಎಕ್ಸಾಮ್ನ ಕೂಡ ನಿಮಗೆ ಬರೆಯೋಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ಇಷ್ಟು ದಿನ ಏನು ಗೊಂದಲಗಳಿದ್ವು, PG ಬೇಕಾ ಅಥವಾ TET ಬೇಕಾ ಅಂತ ಎಷ್ಟೋ ಆಸ್ಪಿರೆಂಟ್ಸ್ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ. ಅವರಿಗೆ ಇದೊಂದು ಕ್ಲಾರಿಫಿಕೇಷನ್ ಅಂತ ಹೇಳ್ಬೋದು. TET ಮತ್ತು PGನ ಕೇಳಲ್ಲ. ಆ್ಯಂಡ್ ಬ್ಯಾಕಪ್ ಸ್ಕೋರ್ ಅಂತ ಬಂದಾಗ 90:10 ಈ ಒಂದು ಆಧಾರದಲ್ಲಿ ಆಯ್ಕೆ ಸೆಲೆಕ್ಷನ್ನ ಮಾಡ್ಕೊಳ್ಳೋ ಅಂಥದ್ದು. 90% ಅಂದರೆ ಕಂಪ್ಲೀಟಾಗಿ ನೀವು ಏನು ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಗಮನವನ್ನು ಕೊಡಬೇಕಾಗುತ್ತೆ. CET ಬಗ್ಗೆನೇ ಗಮನ ಕೊಡಬೇಕಾಗುತ್ತೆ. ಓದ್ಕೊಳ್ಳೋದೇ ನಿಮ್ಮ ಒಂದು ಕೆಲಸ ಆಗಬೇಕಾಗುತ್ತೆ ಇನ್ಮೇಲಿಂದ. ಆ್ಯಂಡ್ ಸೊ ಹಾಗಾಗಿ 8% ಬಂದು ಡಿಗ್ರಿ ಇರುತ್ತೆ ಆ್ಯಂಡ್ 2% ಬಂದು ಇನ್ನು BEd ಇರೋವಂಥದ್ದು. ಸೊ ಇದನ್ನು ಆದಷ್ಟು ಬೇಗ C&R ರೂಲ್ ಮುಖಾಂತರ ಪ್ರಕಟ ಮಾಡ್ತಾರೆ. ಫಸ್ಟು ಡ್ರಾಫ್ಟ್ ಬಿಡ್ತಾರೆ. ಅದರಲ್ಲಿ ಏನಾದರೂ ಆಕ್ಷೇಪಣೆಗಳನ್ನ ಸಲ್ಲಿಸಬೇಕು, ಆಕ್ಷೇಪಣೆಗಳನ್ನು ಇದು ಮಾಡಬೇಕು ಅಂತ ಇದ್ದರೆ ಸೊ ಅದು ನಮಗೆ ಅವಕಾಶ ಕೊಡ್ತಾರೆ 15 to 20 days, 15 days ಮ್ಯಾಕ್ಸಿಮಮ್. ಸೊ ಆ ನಂತರ ಫೈನಲ್ C&R ರೂಲ್ ಪ್ರಕಟವಾದ ನಂತರ ಅದೇ ಆಧಾರದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ನೇಮಕಾತಿಯನ್ನು ಮಾಡ್ಕೊಳ್ಳೋವಂಥದ್ದು. ಸೊ ಹಾಗಾದರೆ HSTR ನೇಮಕಾತಿ ಮಾಡ್ಕೊಳ್ತಾರೆ. HSTR ಆಗುತ್ತಾ, GPSTR ಆಗುತ್ತಾ, PSTR ಆಗುತ್ತಾ ಅಂತ ಹೇಳಿದ್ರೆ ಹೌದು. HSTR, GPSTR ಮತ್ತು PSTR ಎಲ್ಲವೂ ಕೂಡ ಖಾಲಿ ಇರೋದ್ರಿಂದ, ಬಹಳಷ್ಟು ಹುದ್ದೆಗಳು ಖಾಲಿ ಇರೋದ್ರಿಂದ ಈ ಮೂರೂ ನೇಮಕಾತಿಗಳು ಆಗ್ತವೆ. ಸೊ ನೀವೇನು ಗೊತ್ತಾ, HSTR ಆಗುತ್ತಾ ಅಥವಾ GPT ಆಗುತ್ತಾ, PSTR ಆಗುತ್ತಾ, ಗೊಂದಲನೇ ಬೇಡ. ಯಾವುದೇ ರೀತಿ ನಿಮಗೆ ಕನ್ಫ್ಯೂಷನ್ ಬೇಡ. ಯಾವುದಾದ್ರೂ ಆಗಲಿ ನಿಮ್ಮ ಕೆಲಸ ಏನಂತ ಹೇಳಿದ್ರೆ ಬರೀ ಓದೋದಾಗಿರ್ಬೇಕಷ್ಟೇ. ಸೊ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ, ನಾನು GPTನೂ ಬರಿತೀನಿ ಹಾಗೆಯೇ HSTRನೂ ಬರಿತೀನಿ, ಅಷ್ಟು ಸಿಲೆಬಸ್ ಇದೆ, ಯಾವ ರೀತಿಯಾಗಿ ನಾನು ಮ್ಯಾನೇಜ್ ಮಾಡುವಂಥದ್ದು ಅಂತ. ಸೊ ನೀವು ತಲೆನೇ ಕೆಡಿಸ್ಕೋಬೇಡಿ. ಯಾಕಂದರೆ GPSTR ಮತ್ತು HSTRಲ್ಲಿ ಕಾಮನ್ ಆಗಿ 3 ಸಬ್ಜೆಕ್ಟ್ಗಳು ಇದ್ದೇ ಇದ್ದಾವೆ. ಸೈಕಾಲಜಿ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಕಂಪ್ಯೂಟರ್. ಸೊ ಕಾಮನ್ ಆಗಿರ್ತಕ್ಕಂತಹ ಒಂದು ಸಬ್ಜೆಕ್ಟ್ಗಳ ಕಡೆಗೆ ನೀವು ಗಮನ ಹರಿಸಿ. ಅದಾದಮೇಲೆ ಇದು ಎರಡರಲ್ಲಿ ಯಾವುದು GPT ಮತ್ತು HSTRಲ್ಲಿ ಯಾವುದು ಇರೋದಿಲ್ವೋ, ಸಪ್ರೇಟ್ ಆಗಿರುತ್ತೋ ಆ ಒಂದು ಸಬ್ಜೆಕ್ಟ್ಗಳ ಕಡೆಗೆ ಬೇರೆ ಥರ ಗಮನ ಕೊಡಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ನಾನು ಪರ್ಟಿಕ್ಯುಲರ್ ಆಗಿ ವಿಡಿಯೋನೇ ಮಾಡಿದ್ದೀನಿ. PSTR, GPSTR ಮತ್ತು HSTR ಅಲ್ಲಿರ್ತಕ್ಕಂತಹ ಕಾಮನ್ ಸಬ್ಜೆಕ್ಟ್ಗಳಿಗೆ ಯಾವ ರೀತಿ ನಾವು ತಯಾರಿನ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ. ಆ್ಯಂಡ್ ಪೋಸ್ಟಿಂಗ್ಸ್ ಅಂತ ಬಂದಾಗ ಎಷ್ಟು ಪೋಸ್ಟ್ನ ಕಾಲ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ನೀವು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಸೊ 800 ಆಗಿರ್ಬೋದು, 840 ಆಗಿರ್ಬೋದು, 1000 ಆಗಿರ್ಬೋದು. ಸೊ ವೇರಿಯೇಷನ್ಸ್ ಇರುತ್ತೆ. ಎಕ್ಸಾಕ್ಟಾಗಿ ನಾವು ಇಷ್ಟೇ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ನೋಟಿಫಿಕೇಷನ್ ಆಗುತ್ತೆ, GPT ಆಗುತ್ತೆ, PSTR ಆಗುತ್ತೆ, HSTR ಕೂಡ ಆಗುತ್ತೆ ಆದಷ್ಟು ಬೇಗ. ಸೊ ಇವಾಗೇನು ಮಾರ್ಚ್ 27 ತನಕ ಯಾವುದೇ ಒಂದು ನೋಟಿಫಿಕೇಷನ್ ಹೊರಡಿಸುವಂತಿಲ್ಲ ಅಂತ ಹೇಳಿ ತಡೆ ಹಿಡಿದಿದ್ದಾರಲ್ಲ. ಸೊ ಇಷ್ಟು ದಿನನೇ ಕಾಯ್ದಿದ್ದೀವಂತೆ, ಇನ್ನು ಸ್ವಲ್ಪ ದಿನ ಕಾಯ್ದು ಬಿಡೋಣ. ಅದಾದಮೇಲೆ ಎಲ್ಲ ಒಂದು ನೋಟಿಫಿಕೇಷನ್ಸ್ಗಳು ಆಗುತ್ತೆ. ಸೊ ಇದರ ಬಗ್ಗೆ ನೀವು ಯಾರು ಕೂಡ ವರಿ ಮಾಡ್ಕೊಳ್ಳೋದು ಬೇಡ ಅನ್ನೋದು ನನ್ನ ಒಂದು ಭಾವನೆ. ಸೊ ಹಾಗಾಗಿ ನಿಮಗೆ ಈ ಒಂದು ವಿಡಿಯೋದ ಮುಖಾಂತರ ಒಂದಷ್ಟು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. HSTR ಬಗ್ಗೆ PG ಬೇಕಾ TET ಬೇಕಾ ಅನ್ನೋದು ನಿಮಗೊಂದು ಡೌಟ್ ಇತ್ತು. ಸೊ ಅದು ಕೂಡ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಬ್ಯಾಕಪ್ ಸ್ಕೋರ್ ಬಗ್ಗೆ 90:10 ಈ ಒಂದು ಆಧಾರದಲ್ಲಿ ಏನು ಸೆಲೆಕ್ಷನ್ನ ಮಾಡೋವಂಥದ್ದು, ಆಯ್ಕೆ ವಿಧಾನ ಈ ರೀತಿಯಾಗಿ ಆಗುವಂಥದ್ದು. CET 90% ತೊಗೊಳ್ತಾರೆ ಕಂಪ್ಲೀಟಾಗಿ. ಸೊ ಹಾಗಾಗಿ ನಾವು ಕಂಪ್ಲೀಟಾಗಿ CETಯ ಬಗ್ಗೆ ಕಾನ್ಸಂಟ್ರೇಷನ್ನ ಮಾಡುವಂಥದ್ದು. ಸೊ ಯಾರ್ದು TET ಆಗಿಲ್ಲ ಅವರು ವರಿನೇ ಮಾಡ್ಕೊಳ್ಳೋದು ಬೇಡ, ಆರಾಮಾಗಿ ನೀವು HSTRಗೆ ಓದ್ಕೊಳ್ಬೋದು. ಆ್ಯಂಡ್ PG ಆಗಿಲ್ಲದೆ ಇರೋರು ಕೂಡ ತಲೆ ಕೆಡಿಸ್ಕೊಳ್ಳೋದು ಬೇಡ, ಅವರು ಕೂಡ HSTRಗೆ ಓದ್ಕೊಳ್ಬೇಕಾಗುತ್ತೆ. ಸೊ ಇದಿಷ್ಟು ಏನು HSTR ಬಗ್ಗೆ ಇದ್ದಂತಹ ಒಂದು ಗೊಂದಲಗಳಿಗೆ ನಿಮಗೆ ಆನ್ಸರ್ ಸಿಕ್ತು ಅಂತ ಭಾವಿಸ್ತೀನಿ. ಸೊ GPSTR, PSTR ಆ್ಯಂಡ್ HSTR ಸೊ ಇದರ ಒಂದು ಸಿಲೆಬಸ್ಗಳ ಬಗ್ಗೆ ನಾನು ಬಹಳಷ್ಟು ವೀಡಿಯೋಸ್ಗಳಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಕೂಡ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾಸಸ್ನ ಕೂಡ ನಾನು ಆದಷ್ಟು ಬೇಗ ಶುರು ಮಾಡ್ತೀನಿ ಅಂತಲೂ ಹೇಳ್ತಾ ಇದ್ದೀನಿ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲೇ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.